ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ಸ್ಯಾಂಡಲ್ವುಡ್ನಲ್ಲಿ ಸೆಕ್ಸ್ ದೋಖಾ ಅತಿ ದೊಡ್ಡ ಸುದ್ದಿಯನ್ನು ಬ್ರೇಕ್ ಮಾಡ್ತಾ ಇದ್ದೀವಿ. ಕೇರಳ ಚಿತ್ರರಂಗದಲ್ಲಿ ಹೇಗೆ ಸಿನಿಮಾದಲ್ಲಿ ಅವಕಾಶ ಸಿಗಬೇಕು ಅಂತಂದರೆ ಮಂಚ ಏರಬೇಕು ಅನ್ನುವಂಥ ವಿಚಾರ ದೊಡ್ಡ ಮಟ್ಟದಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಾ ಇದೆ. ಇದೀಗ ಕನ್ನಡ ಚಿತ್ರರಂಗದಲ್ಲೂ ಕೂಡ ಇದು ನಡೀತಾ ಇದೆ ಅಂಥೇಳಿ ಖ್ಯಾತ ನಟಿಮಣಿಯರು ಆರೋಪ ಮಾಡಿದ್ದಾರೆ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಆಶಿಕಾ ರಂಗನಾಥ್ ಮತ್ತು ಐಂದ್ರಿತಾ ರೇ ಮತ್ತು ಚೇತನ್, ಇದರ ಜೊತೆಗೆ ಇನ್ನೂ ಅನೇಕರು ಸಹಿ ಕೂಡ ಹಾಕಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಹೆಣ್ಣು ಮಕ್ಕಳಿಗೆ ಅವಕಾಶ ಸಿಗಬೇಕು ಅಂತಂದರೆ ಮಂಚ ಏರಬೇಕಾಗತ್ತಾ, ನಿವೃತ್ತ ನ್ಯಾಯಾಧೀಶರಿಂದ ತನಿಖೆ ನಡೆಸಿ ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆಯಲಾಗಿದೆ. ಬರೆದಿಟ್ಕೊಳ್ಳಿ. ರಿಪಬ್ಲಿಕ್ ಕನ್ನಡ ಸುದ್ದಿ ಬ್ರೇಕ್ ಆಗ್ತಾ ಇದ್ದಾಗೆ ಎಲ್ಲ ಚಾನೆಲ್ಗಳಲ್ಲಿ ಇದೇ ಸುದ್ದಿ ಬ್ರೇಕ್ ಆಗತ್ತೆ. ರಿಪಬ್ಲಿಕ್ ಕನ್ನಡದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಮಲಯಾಳಂ ಆಯಿತು, ಈಗ ಕನ್ನಡ ಸ್ಯಾಂಡಲ್ವುಡ್ನಲ್ಲೂ ಕೂಡ ಸೆಕ್ಸ್ ಬಿರುಗಾಳಿ ಎಬ್ಬಿದೆ. ಚಂದನವನದಲ್ಲೂ ಕೂಡ ನಿರಂತರವಾಗಿ ಲೈಂಗಿಕ ದೌರ್ಜನ್ಯ ನಡೀತಾ ಬರ್ತಾ ಇತ್ತ. ಇದು ಸ್ಯಾಂಡಲ್ವುಡ್ನಲ್ಲಿ ಬಿರುಗಾಳಿ ಎಬ್ಬಿಸುವಂತಹ ಸುದ್ದಿ ನಿರಂತರವಾಗಿ ನಡೆದು ಬರ್ತಾ ಇದೆಯಂತೆ. ಈ ವಿಚಾರ ಸಹಿ ಹಾಕಿದ ಪತ್ರ ಸಿಎಂಗೆ ತಲುಪಿಸಿರುವಂತ ಕೆಲಸವನ್ನ ಮಾಡಲಾಗಿದೆ. ಸ್ವತಃ ನಟ ಮತ್ತು ನಟಿಯರು, ಟೆಕ್ನಿಷಿಯನ್ಸ್ಗಳು ಸ್ವತಃ ನಮ್ಮ ಬಳಿ ಆರೋಪ ಮಾಡಿದ್ದಾರೆ. ಜೊತೆಗೆ ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ ನಮ್ಮ ಬಳಿ ಇದೆ. ಆಶಿಕಾ ರಂಗನಾಥ್ ಮತ್ತು ಐಂದ್ರಿತಾ ರೇ ಸ್ವತಃ ರಿಪಬ್ಲಿಕ್ ಕನ್ನಡಕ್ಕೆ ಈ ವಿಚಾರವನ್ನ ಒಪ್ಕೊಂಡಿದ್ದಾರೆ. ಸಹಿ ಮಾಡಿರುವ ವಿಚಾರವನ್ನ ಒಪ್ಕೊಂಡಿದ್ದಾರೆ. ಎಸ್, ಕನ್ನಡ ಸಿನಿಮಾದಲ್ಲೂ ಕೂಡ ಇದು ನಡೀತಾ ಇದೆ ಅನ್ನುವಂಥ ವಿಚಾರ. ಕನ್ನಡ ಸಿನಿಮಾದಲ್ಲಿ ಅವಕಾಶ ಸಿಗಬೇಕು ಅಂತಂದ್ರೆ ಮಂಚ ಏರಬೇಕಾಗತ್ತೆ ಅನ್ನುವಂಥ ವಿಚಾರವನ್ನ ಸ್ವತಃ ಸಹಿ ಹಾಕೋ ಮೂಲಕ ಆಶಿಕಾ ರಂಗನಾಥ್ ಮತ್ತು ಐಂದ್ರಿತಾ ರೇ ಒಪ್ಕೊಂಡಿದ್ದಾರೆ. ನಾವು ಸಹಿ ಹಾಕಿದ್ದೀವಿ ನಿಜ, ಇದರ ಬಗ್ಗೆ ಸಮಗ್ರ ತನಿಖೆ ಆಗಲಿ ಅಂತೇಳಿ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. ಸಿನಿಮಾದಲ್ಲಿ ಚಾನ್ಸ್ ಬೇಕಿದ್ರೆ ಪಲ್ಲಂಗ ಏರ್ಲೇಬೇಕಾ? ಮಲಯಾಳಂ ಬಳಿಕ ಕನ್ನಡದಲ್ಲೂ ಬಿರುಗಾಳಿ. ಗಾಂಧಿನಗರದಲ್ಲಿ ಕಾಸ್ಟಿಂಗ್ ಕೌಚ್ ನಡೀತಾ ಇದೆಯಂತೆ. ಈ ಹಿಂದೆ ಶ್ರುತಿ ಹರಿಹರನ್ ಮೀಟು ಆರೋಪ ಮಾಡಿದ್ರು. ಈಗ ಅಂಥದೇ ಆರೋಪ. ಮುಖ್ಯಮಂತ್ರಿಗೆ ಪತ್ರ ಬರೆದ ಚಿತ್ರರಂಗದ ಹಲವು ಮಂದಿ. ಫಿಲಂ ಇಂಡಸ್ಟ್ರಿ ಫಾರ್ ರೈಟ್ಸ್ ಆ್ಯಂಡ್ ಈಕ್ವಾಲಿಟಿ ಸಂಸ್ಥೆಯಿಂದ ಮನವಿ. 153 ಗಣ್ಯರ ಸಹಿ. ಮತ್ತೆ ಭುಗಿಲೆದ್ದಿದೆ ಸ್ಯಾಂಡಲ್ವುಡ್ನಲ್ಲಿ ಸೆಕ್ಸ್ ದೋಖಾ ಅನ್ನುವ ವಿಚಾರ. ಈಗ ಗಾಂಧಿನಗರದಲ್ಲೂ ಕೂಡ ಕಾಸ್ಟಿಂಗ್ ಕೌಚ್ ಪ್ರಕರಣ ಈಗ ಶುರುವಾಗಿದೆ. ಈ ವಿಚಾರ ತನಿಖೆ ಹೇಗೆ ನಡೆಯುತ್ತೆ ತನಿಖೆ ಹೇಗೆ ನಡೆಸ್ತಾರೆ ತನಿಖೆ ಅನ್ನೋದು. ಚಿತ್ರರಂಗದಲ್ಲಿ ಮಹಿಳೆಯರಿಗೆ ರಕ್ಷಣೆ ಕೊಡಿ, ಮಹಿಳೆಯರ ರಕ್ಷಣೆಗೆ ಸಮಗ್ರ ನೀತಿ ರೂಪಿಸಿ, ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯ ಸಮಗ್ರ ತನಿಖೆಗೆ ಒತ್ತಾಯ ಮಾಡಿದ್ದಾರೆ. ಕೇರಳದಲ್ಲಿ ಹೇಮಾ ಕಮಿಟಿ ವರದಿ ಬೆನ್ನಲ್ಲೇ ಕನ್ನಡ ಚಿತ್ರರಂಗದಲ್ಲೂ ಬಿರುಗಾಳಿ. ಕನ್ನಡ ಚಿತ್ರರಂಗದಲ್ಲಿನ ಲೈಂಗಿಕ ದೌರ್ಜನ್ಯದ ಸಮಗ್ರ ತನಿಖೆಗೆ ಆಗ್ರಹ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. 153 ಜನ ಸಹಿ ಹಾಕಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿನ ಕಾಸ್ಟಿಂಗ್ ಕೌಚ್. ಮುಖ್ಯಮಂತ್ರಿಗೆ ಪತ್ರವನ್ನ ಬರೆದಂತಹ ಚಿತ್ರರಂಗದ ಹಲವು ಮಂದಿ. ಫಿಲಂ ಇಂಡಸ್ಟ್ರಿ ಫಾರ್ ರೈಟ್ಸ್ ಅಂಡ್ ಈಕ್ವಾಲಿಟಿ ಸಂಸ್ಥೆಯಿಂದ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. 153 ಗಣ್ಯರು ಸಹಿ ಹಾಕಿರುವಂತಹ ಪತ್ರ. ಆ ಸಹಿ ಹಾಕಿದ್ದನ್ನ ದೃಢಪಡಿಸಿದಂಥ ಐಂದ್ರಿತಾ ರೇ ಹಾಗೂ ಚೇತನ್, ಆಶಿಕಾ ರಂಗನಾಥ್ ಇವರೆಲ್ಲರೂ ಕೂಡ ದೃಢಪಡಿಸಿದ್ದಾರೆ ಸಹಿ ಹಾಕಿದ್ದನ್ನ. ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಸಮಿತಿಯನ್ನ ರಚನೆ ಮಾಡೋದಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯದ ಸಮಗ್ರ ತನಿಖೆ ಆಗಬೇಕು. ಕೇರಳದ ಹೇಮಾ ಕಮಿಟಿ ವರದಿ ಬೆನ್ನಲ್ಲೇ ಕನ್ನಡ ಚಿತ್ರರಂಗದಲ್ಲೂ ಕೂಡ ಈಗ ಈ ವಿಚಾರ ಬಿರುಗಾಳಿಯನ್ನು ಎಬ್ಬಿಸ್ತಾ ಇದೆ.
ನೋಡಿ, ಕವಿತಾ ಲಂಕೇಶ್ ಅವರು ಕೂಡ ಸಹಿಯನ್ನ ಮಾಡಿದ್ದಾರೆ, ಐಂದ್ರಿತಾ ರೈ ಅವರು ಕೂಡ ಸಹಿಯನ್ನ ಮಾಡಿದ್ದಾರೆ, ಆಶಿಕಾ ರಂಗನಾಥ್ ಅವರು ಕೂಡ ಸಹಿಯನ್ನ ಮಾಡಿದ್ದಾರೆ. ಆ ಸಹಿ ಮಾಡಿರುವಂಥ ಪತ್ರ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಎಕ್ಸ್ಕ್ಲೂಸಿವ್ ಆಗಿ ಲಭ್ಯವಾಗಿರುವಂಥ ಪತ್ರ ಅದು. ನೋಡಿ, ಕಾಸ್ಟಿಂಗ್ ಕೌಚ್ ತನಿಖೆಗೆ ಈಗ ಆಗ್ರಹ ಕೇಳಿ ಬರ್ತಾ ಇದೆ. ಒಂದು ಕಡೆ ಇವತ್ತು ಕೇರಳದಲ್ಲಿ ಯಾವ ರೀತಿಯಾಗಿ ಅಲ್ಲಿನ ಸಿನಿಮಾ ಇಂಡಸ್ಟ್ರೀಸ್ನಲ್ಲಿ ಈ ವಿಚಾರ, ಲೈಂಗಿಕ ದೌರ್ಜನ್ಯದ ವಿಚಾರ ಎಷ್ಟರ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಗ್ತಾ ಇದೆ. ಕೇರಳ ಸಿನಿಮಾ ಇಂಡಸ್ಟ್ರೀಸ್ನ ಅಲ್ಲಿನ ವಾಣಿಜ್ಯ ಮಂಡಳಿ ಎಲ್ಲ ಸದಸ್ಯರು ಏಕಕಾಲದಲ್ಲಿ ರಾಜೀನಾಮೆಯನ್ನು ಕೂಡ ಕೊಟ್ಟಿದ್ರು. ಈಗ ಮತ್ತೊಂದು ಕಡೆ ಈಗ ಇಲ್ಲಿ ತನಿಖೆಗೆ ಆಗ್ರಹ ಕೇಳಿ ಬರ್ತಾ ಇದೆ. ಸ್ಯಾಂಡಲ್ವುಡ್ನಲ್ಲಿ ಲೈಂಗಿಕ ದೌರ್ಜನ್ಯ, ಮಹಿಳೆಯರಿಗೆ ಅವಕಾಶ ಸಿಗಬೇಕು ಅಂತಂದರೆ ಮಂಚವನ್ನು ಏರಬೇಕು ಅಂತೇಳಿ ಕೇಳಿ ಬಂದಿರುವಂಥ ಗಂಭೀರವಾದಂಥ ಆರೋಪ. ಓಕೆ, ಸುನಿಲ್ ಮತ್ತು ನಾಗರಾಜ್ ನಮ್ಮೊಂದಿಗೆ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಸುನಿಲ್, ಈಗ ಕನ್ನಡ ಚಿತ್ರರಂಗದಲ್ಲಿ 153 ಪ್ರಮುಖರು ಸಹಿ ಹಾಕಿ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಮಾಡಿದ್ದಾರೆ. ಹೇಗೆ ಕೇರಳದಲ್ಲಿ ಹೇಮಾ ಕಮಿಟಿ ಅಂತಿದೆ, ಅದೇ ಥರ ಇಲ್ಲೂ ಕೂಡ ನಿವೃತ್ತ ನ್ಯಾಯಾಧೀಶರಿಂದ ತನಿಖೆ ಆಗಬೇಕು ಅಂತ ಹೇಳಿ. ಯಾವತ್ತೂ ಕೂಡ ಇಂಥ ವಿಚಾರಗಳು ಬಂದಾಗ ನಟಿಮಣಿಯರು ಮುಂದಕ್ಕೆ ಬರೋದಿಲ್ಲ. ಆದರೆ ನಾವು ಐಂದ್ರಿತಾ ರೈ ಮತ್ತು ಆಶಿಕಾ ರಂಗನಾಥ್ ಅವರಿಗೆ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡಿದ್ದೀವಿ, ಹೌದಾ ನೀವು ಸಹಿ ಹಾಕಿದ್ದೀರಾ ಅಂತೇಳಿ. ಎಸ್, ಇಂಥ ವಿಚಾರಕ್ಕೆ ನಾವು ಸಹಿ ಹಾಕಿದ್ದೀವಿ ಅಂತ ಅವರು ಹೇಳಿದ್ದಾರೆ. ಅದರ ಜೊತೆಗೆ ವೀಕ್ಷಕರೇ, ಇದಕ್ಕೆ ಸಂಬಂಧಪಟ್ಟ ಪ್ರಮುಖ ವ್ಯಕ್ತಿಯೊಬ್ಬರ ಎಕ್ಸ್ಕ್ಲೂಸಿವ್ ಸಂದರ್ಶನ ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರಸಾರ ಆಗುತ್ತೆ ರಿಪಬ್ಲಿಕ್ ಕನ್ನಡದಲ್ಲಿ. ಇದು ದೊಡ್ಡ ಬಿರುಗಾಳಿಯನ್ನು ಎಬ್ಬಿಸಲಿದೆ. ಕಾಸ್ಟಿಂಗ್ ಕೌಚ್ ಅಂದರೆ ನಿಮಗೆ ಸಿನಿಮಾದಲ್ಲಿ ಅವಕಾಶ ಸಿಗಬೇಕು ಅಂತಂದರೆ ನಿಮ್ಮ ಪ್ರತಿಭೆ, ನಿಮ್ಮ ಡ್ಯಾಶ್ ಡ್ಯಾಶ್ ಎಲ್ಲವೂ ನಗಣ್ಯ. ಕೇವಲ ಪಲ್ಲಂಗ ಏರಬೇಕು, ಸಂಬಂಧಪಟ್ಟ ಕೆಲವರು ಇರ್ತಾರೆ, ಅವರಿಗೆ ಅವರ ಲೈಂಗಿಕ ತೃಷೆಯನ್ನು ತೀರಿಸಬೇಕು, ನಿಮಗೆ ಅವಕಾಶ ಸಿಗತ್ತೆ. ನಮ್ಮನ್ನು ಈ ರೀತಿ ಶೋಷಣೆ ಮಾಡಲಾಗ್ತಾ ಇದೆ ಅಂತೇಳಿ ಕನ್ನಡ ಚಿತ್ರರಂಗದ ಅನೇಕ ನಟ ಮತ್ತು ನಟಿಯರು ಆರೋಪ ಮಾಡಿದ್ದಾರೆ. ಅದರ ಬಗ್ಗೆ ನಮ್ಮ ಬಳಿ ಸಾಕ್ಷಿ ಇದೆ, ಆ ಪತ್ರವನ್ನು ಬರೆಯಲಾಗಿದೆ. ಆಶಿಕಾ ರಂಗನಾಥ್ ಖ್ಯಾತ ಚಿತ್ರನಟಿ ಇದರ ಬಗ್ಗೆ ಮಾತಾಡಿದ್ದಾರೆ. ಸೊ ಹಾಗಾಗಿ ಅಂದರೆ ನಮಗೆ ದೃಢೀಕರಣವನ್ನು ಕೊಟ್ಟಿದ್ದಾರೆ. ಸೊ ಬನ್ನಿ ಸುನಿಲ್, ಎಸ್ ಓವರ್ ಟು ಯು. ಏನಾಗ್ತಾ ಇದೆ ಕನ್ನಡ ಚಿತ್ರರಂಗದಲ್ಲಿ? ಎಸ್ ಜಯಪ್ರಕಾಶ್, ಕೇರಳದಲ್ಲಿ ಮಲಯಾಳಂ ಫಿಲಂ ಸಂಘಟನೆಯಲ್ಲಿ ಆಗ್ತಾ ಇದ್ದಂತಹ ಲೈಂಗಿಕ ದೌರ್ಜನ್ಯದ ಕುರಿತು ಮೊದಲು ಅಲ್ಲಿನ ಕಲಾವಿದರು ಧ್ವನಿ ಎತ್ತಿದ್ರು. ಅದಾದ ನಂತರ ಇದೇ ವಿಚಾರ ಅಂದರೆ ಹೇಮಾ ಕಮಿಟಿ ವರದಿ ಬಂದ ಬಳಿಕ ತಮಿಳು ಮತ್ತು ತೆಲುಗು ಚಿತ್ರರಂಗದಲ್ಲೂ ಕೂಡ ಇದೇ ರೀತಿ ಆಗ್ತಿದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಆರೋಪಗಳು ಕೇಳಿ ಬಂದಿತ್ತು. ಇದೆಲ್ಲ ಆದ ಬಳಿಕ ಇದೀಗ ಸೌತ್ ಇಂಡಿಯಾದ ಮತ್ತೊಂದು ಫಿಲಂ ಇಂಡಸ್ಟ್ರಿ ಸ್ಯಾಂಡಲ್ವುಡ್ನಲ್ಲೂ ಕೂಡ ಇದೇ ರೀತಿ ಆಗ್ತಿದೆ ಅನ್ನುವಂಥದ್ದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಈ ಒಂದು ಕಮಿಟಿಯವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಒಂದು ಸುದೀರ್ಘವಾದಂಥ ಒಂದು ಪತ್ರವನ್ನು ಬರೆದಿದ್ದಾರೆ. ಕೇರಳದಲ್ಲಿ ಹೇಮಾ ಕಮಿಟಿ ಯಾವ ರೀತಿ ರಚನೆ ಆಯಿತು ಮತ್ತು ಅಲ್ಲಿ ಯಾವ ರೀತಿ ತನಿಖೆ ಆಯಿತು, ಅದೇ ರೀತಿಯಲ್ಲಿ ಕರ್ನಾಟಕದಲ್ಲೂ ಕೂಡ ನಿವೃತ್ತ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಜಡ್ಜ್ ಅವರ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನು ಫಾರ್ಮ್ ಮಾಡಬೇಕು ಅನ್ನುವಂಥ ಒಂದು ಮನವಿಯನ್ನು ಮಾಡಿರುವಂಥದ್ದು. ಮತ್ತು ಇಲ್ಲಿ ಎರಡು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಒಂದು, ಈವರೆಗೆ ಕನ್ನಡ ಚಿತ್ರರಂಗದಲ್ಲಿ ಆಗಿರುವಂತಹ ಮಹಿಳೆಯರ ಮೇಲೆ, ಮಹಿಳಾ ಕಲಾವಿದರ ಮೇಲೆ ಆಗಿರುವಂತಹ ಲೈಂಗಿಕ ದೌರ್ಜನ್ಯದ ಬಗ್ಗೆ ಸಂಪೂರ್ಣವಾದಂಥ ಒಂದು ಅಧ್ಯಯನ ಆಗಬೇಕು, ಅದರ ಬಗ್ಗೆ ತನಿಖೆ ಆಗಬೇಕು ಅನ್ನುವಂಥದ್ದು. ಮತ್ತೊಂದು ಕಡೆಯಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಯಾವುದೇ ರೀತಿಯ ಈ ರೀತಿಯ ಘಟನೆಗಳು ಆಗದೇ ಇರೋ ಥರದಲ್ಲಿ ಒಂದು ನೀತಿ ನಿಯಮಾವಳಿಗಳನ್ನು ರೂಪಿಸಬೇಕು ಅಂತ ಹೇಳಿ ಎರಡು ಅಂಶಗಳನ್ನು ಒಳಗೊಂಡಂಥ ಒಂದು ಪತ್ರವನ್ನು ಬರೆಯಲಾಗಿರುವಂಥದ್ದು. ಇದಕ್ಕೆ ಸುಮಾರು 153 ಮಂದಿ, ಇದರಲ್ಲಿ ಚಿತ್ರರಂಗದಲ್ಲಿರುವಂಥವ್ರು ಇದ್ದಾರೆ, ಇವನ್ ನಾಟಕ ರಂಗದಲ್ಲೂ ಇರುವಂಥವ್ರು ಇದ್ದಾರೆ, ಪತ್ರಕರ್ತರು ಕೂಡ ಇದ್ದಾರೆ. ಇವರೆಲ್ಲರೂ ಕೂಡ ಸಹಿ ಹಾಕಿ ಮುಖ್ಯಮಂತ್ರಿಗಳಿಗೆ ಈ ಒಂದು ಪತ್ರವನ್ನು ರವಾನಿಸಿರುವಂಥದ್ದು. ಸೊ ಸದ್ಯಕ್ಕಿರುವಂಥ ಪ್ರಶ್ನೆ ಅಂತ ಹೇಳಿದರೆ, ಸರ್ಕಾರ ಏನಾದರೂ ಇವರ ಬೇಡಿಕೆಯನ್ನು ಈಡೇರಿಸಿ ಇಮಿಡಿಯೇಟ್ ಆಗಿ ಒಂದು ಕಮಿಟಿಯನ್ನು ಮಾಡೋದಕ್ಕೆ ರೆಡಿ ಆಗತ್ತಾ ಮತ್ತು ಕನ್ನಡ ಚಿತ್ರರಂಗದಲ್ಲಿ ನಡೆದಿರುವಂಥ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತೆ ಇಮಿಡಿಯೇಟ್ ಆಗಿ ತನಿಖೆ ಆಗತ್ತಾ ಅನ್ನುವಂಥ ಒಂದು ಪ್ರಶ್ನೆ ಇರುವಂಥದ್ದು. ಜಯಪ್ರಕಾಶ್, ಓಕೆ, ಹಾಗೆ ಸಂಪರ್ಕದಲ್ಲೇ ರೀ ಸುನಿಲ್, ಮುಂದಿಡ್ತೀವಿ. ಎಸ್ ನಾಗೇಂದ್ರ, ಓವರ್ ಟು ಯು. ಚಿತ್ರರಂಗದಲ್ಲಿ ಮಹಿಳೆಯರಿಗೆ ರಕ್ಷಣೆ ಕೊಡಿ ಅಂತೇಳಿ